ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ವಾಕ್ಯ ಭಾಗಕ್ಕೆ ಹೋಗುವಾಗ ದೇವರ ಸಮ್ಮುಖದಲ್ಲಿ ನಾವು ಯಾವ ರೀತಿಯಾಗಿ ಕಾರ್ಯ ಮಾಡಬೇಕು, ನಮ್ಮನ್ನು ಯಾವ ರೀತಿಯಾಗಿ ದೇವರು ಅಭಿಷೇಕಿಸ್ತಾನ, ಯಾವ ರೀತಿಯಾಗಿ ದೇವರ ಕಾರ್ಯಗಳು ನಮ್ಮನ್ನು ವಹಿಸುವಂತನಾಗಿದ್ದಾನೆ, ಯಾವ ರೀತಿಯಾಗಿ ದೇವರ ಪ್ರಸನ್ನತೆ, ದೇವರು ನಮ್ಮನ್ನು ಆರಿಸಿದಾಗ ನಾವು ಯಾವ ರೀತಿಯಾಗಿ ಕಾಣಲ್ಪಡ್ತೇವೋ, ದೇವರು ನಿಮ್ಮ ಸಮ್ಮುಖದಲ್ಲಿ ಬಂದಾಗ ನೀವು ಯಾವ ರೀತಿಯಾಗಿ ಕಾಣುವಂತರಾಗಿದೆ ಅಂತೇಳಿ ಇವತ್ತು ದೇವರ ವಾಕ್ಯವನ್ನು ನೋಡುವಂತರಾಗಿದ್ದೇವೆ. ಪವಿತ್ರಾತ್ಮ ದೇವರು ಇವತ್ತು ನಿಮ್ಮ ಜೊತೆ ಮಾತಾಡುವಂತನಾಗಿದ್ದಾನೆ. ಯಾರ್ಯಾರು ಅನ್ಯ ಭಾಷಾ ಮಾತಾಡುವುದಕ್ಕಾಗಲಿ ಪ್ರಾರ್ಥಿಸುವುದಕ್ಕಾಗಲಿ ಸರ್ವ ಜನರಿಗೆ ಉಪಯೋಗ ಆಗುವಂತೆ ನಿಮ್ಮ ಮನವಿ ಕೇಳುವಂತೆ ನೀವು ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದೀರಿ, ದೇವರು ಇವತ್ತು ನಿಮ್ಮ ಆ ಅನ್ಯ ಭಾಷೆಯ ವರವನ್ನು ನಿಮಗೆ ಕೊಡುವಂತನಾಗಿದ್ದಾನೆ. ಇವತ್ತು ನಾವು ನೋಡುವಂತರಿದ್ದೆವು ವರಗಳ ಬಗ್ಗೆ, ಮತ್ತು ದೇವರು ಯಾವ ರೀತಿಯಾಗಿ ನಿಮ್ಮ ಮಧ್ಯದಲ್ಲಿ ಬರುವಂತರಾಗಿದ್ದಾರೆ, ಆತನು ಬರುವಾಗ ನೀವು ಯಾವ ಕಾರ್ಯಗಳು ನೋಡುವಂತರಾಗಿದ್ದಾರೆ, ಆತನು ಬರುವ ಒಂದೊಂದು ಕಾರ್ಯಗಳು ಯಾವ ರೀತಿಯಾಗಿರುತ್ತದೆ ಅಂತೇಳಿ ನಾವು ನೋಡುವಂತರಾಗಿದ್ದೇವೆ. ಅದಕ್ಕಾಗಿ ನಾವು ಮೊದಲನೇದಾಗಿ ದೇವರ ಪ್ರಸನ್ನತೆ ಒಳಗೆ ಹೋಗುವುದಕ್ಕಿಂತ ಮೊದಲು ದೇವರನ್ನು ನಾವು ಯಾವ ರೀತಿಯಾಗಿ ಮೆಚ್ಚಿಸಬೇಕೆನ್ನುವುದನ್ನು ನೋಡ್ತೇವೆ. ನೋಡಿ ಪ್ರಿಯರೇ, ನಾವು ಜೀಸಸ್ ಬಗ್ಗೆ ನೋಡುವಾಗ ದೇವರು ತನ್ನ ಸ್ವರೂಪವನ್ನು ಯಾರಿಂದ ಬಚ್ಚಿಸಿಲ್ಲ. ಆತನು ಯಾರಿಗೆ ಹೇಳಿ ನಾನು ದೇವರ ಮಗನಾಗಿದ್ದೇನೆ, ಆತನ ತಾಯಿಗೆ ಆತನ ತಂದೆಗೆ ಮಾತ್ರ ಗೊತ್ತಿತ್ತು ಈತನು ದೇವಾದಿ ದೇವ ರಾಜಾದಿ ರಾಜ ಪರಲೋಕ ರಾಜ್ಯವನ್ನು ಬಿಟ್ಟು ನಮ್ಮ ಪಾಪಗಳಿಗೋಸ್ಕರ ಇಲ್ಲಿ ಬಂದಿದಂತೇಳಿ ಯಾರಿಗೆ ಗೊತ್ತಿತ್ತು? ಮೊದಲನೇದಾಗಿ ಆತನ ತಾಯಿಗೆ, ಎರಡನೇದಾಗಿ ಆತನ ತಂದೆ ಅಂದರೆ ಆತನು ಫಿಸಿಕಲ್ ಆಗಿ ತಂದೆ ಅಲ್ಲ, ಬಾಯಿ ಮಾತು, ಒಂದು ಲಾ ಅಂದ್ರೆ ಈ ಸಂಸಾರಿಕದಲ್ಲಿ ಹೆಸರು ಬೇಕಿತ್ತಲ್ಲ ಅದಕ್ಕೆ ಮಾತ್ರ ತಂದೆ ಆಗಿದ, ಫಿಸಿಕಲ್ ಆಗಿಲ್ಲ. ದೇವರು ಖಾಲಿ ಪವಿತ್ರಾತ್ಮನಿಂದ ಜನಿಸಿದನು. ಆತನು ಈ ಲೋಕಕ್ಕೆ ಬಂದಾಗ ಆತನು 33 ವರ್ಷ 6 ತಿಂಗಳು ಮಾತ್ರ ಸೇವೆ ಸಲ್ಲಿಸಿದ. ಆ 33 ವರ್ಷದಲ್ಲಿ ಆತನು 30 ವರ್ಷ ಏನು ಕಾರ್ಯ ಮಾಡಿಲ್ಲ. ನಮ್ಮಾಗೆ ಸಾಧಾರಣವಾಗಿ ದೇವರ ರಾಗದಲ್ಲಿ ನಡೆಯುತ್ತಾ, ದೇವರ ವಚನಗಳು ನೋಡುತ್ತಾ, ದೇವರ ಎಲ್ಲ ಕಾರ್ಯಗಳು ಮಾಡುತ್ತಿದ್ದ. ಆತನು ಯಾವಾಗ 30 ವರ್ಷದವನಾಗಿದ್ದ, ಆತನು ಈ ಎಲ್ಲ ಸತ್ಯವೇದಲ್ಲಿದ್ದ ಎಲ್ಲ ಒಂದೊಂದು ಕಾರ್ಯಗಳು ಫುಲ್ಫಿಲ್ಮೆಂಟ್ ಮಾಡ್ಕೊತಾ ಬಂದ. ಆತನ ಎಲ್ಲ ಪ್ರವಾದನೆಗಳನ್ನು ಫುಲ್ಫಿಲ್ ಮಾಡ್ದ. ಟೋಟಲ್ ಆಗಿ 700 ಏನ್ ಮಾಡ್ದ? ಪ್ರೊಫೆಸಿಗಳನ್ನು ಫುಲ್ಫಿಲ್ ಮಾಡಿದ ದೇವರು. ಯಾವುದು ಒಂದಾದರೂ ಆತನ ಹಿಂದೆ ಬಿಡಲಿಲ್ಲ. ಯಾಕಂದರೆ ಸರ್ವಶಕ್ತನಾದ ದೇವರು ಆತನು ಬಂದಿದ ಕಾರ್ಯವನ್ನು ನಮ್ಮ ಪಾಪಗಳು, ನಮ್ಮ ದುಃಖಗಳು, ನಮ್ಮ ಚಿಂತೆ, ನಮ್ಮ ಉಲ್ಲಾಸಗಳು, ನಮ್ಮ ನೆಮ್ಮದಿ ಎಲ್ಲವೂ ಹಿಂತಿರುಗುವಂತೆ ನಮಗೆ ಮಾಡುವಂತನಾಗಿದ್ದಾನೆ. ನಾವು ನೋಡ್ತೀವಿ ಜಕ್ಕಾಯನನ್ನು, ಆತನು ಒಬ್ಬ ಸುಂಕದವನಾಗಿದ್ದ, ಆತನು ಒಬ್ಬ ಏನಿದ್ದ ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ದ, ಅಂದರೆ ಸಾಲವನ್ನು ಕೊಡುವಂತವನಾಗಿದ್ದ. ಆತನು ದುಡ್ಡು ಬೇಕಾದಷ್ಟು ಮಾಡಿದ, ಜನರ ಹತ್ರ ಏನು ಮಾಡಿದ? ದೌರ್ಜನ್ಯ ಮಾಡಿ 1ಕ್ಕೆ 4ರಷ್ಟು ಪಟ್ಟು ತಪ್ಪಮ್ಮನಂತ ನೋಡಿದೆವು. ಆದರೆ ಆತನ ಹೃದಯವು ಯೇಸುವಿನ ಕಡೆಗೆ ಯಾವ ರೀತಿಯಾಗಿ ತಿರುಗಿತು ಎಂಬುದು ನಾವು ನೋಡ್ತೇವೆ. ಆತನು ನೋಡಬೇಕಾದಾಗ ಆತನಲ್ಲಿ ಹಂಬಲ ಬಂತು. ಯಾವುದು? ಯೇಸು ಯಾವ ರೀತಿಯಾಗಿದ್ದಾನೆ, ಯೇಸುವನ್ನು ನೋಡಬೇಕು, ಯೇಸುವಿನ ಮಾರ್ಗದಲ್ಲಿ ನಡಿಬೇಕು ಅಂದಾಗ ಆತನ ಹೃದಯವು ತೆರೆಯಲ್ಪಟ್ಟಿತ್ತು. ಇವತ್ತು ನೀವು ಆ ಜಕ್ಕಾಯನಂಗೆ ಎಷ್ಟೇ ಪಾಪದಲ್ಲಿದ್ದೀರೋ, ಎಷ್ಟೇ ದುಃಖದಲ್ಲಿದ್ದೀರೋ, ಎಷ್ಟೇ ಸಮಸ್ಯೆಗಳಿದ್ದೀರೋ, ನೀವು ಯೇಸುವನ್ನು ನೋಡುವ ಹಂಬಲ ಬಂದಾಗ ಮಾತ್ರ ಆ ಜಕ್ಕಾಯನಿಗೆ ಯಾವ ರೀತಿಯಾಗಿ ರಕ್ಷಣೆ ಆಯಿತು, ನಿಮಗೂ ಇವತ್ತು ರಕ್ಷಣೆ ಆಗುವಂತದ್ದಾಗಿದೆ. ನೋಡಿರಿ, ಆತ್ಮಭರಿತನಾಗಿ ದೇವರು ಆ ಜಕ್ಕಾಯನು ಮರದ ಮೇಲೆ ಕುಂತಿದಾಗ, ಏ ಜಕ್ಕಾಯನೇ ತಟ್ಟನೆ ಇಳಿದು ಬಾ ಅಂತ ಹೇಳಿ ಕರೆಯುವಂತ ದೇವರು ಆತನ ಆತ್ಮಿಕವಾಗಿ ಕಾರ್ಯ ಮಾಡಿದ. ಹಲ್ಲೆಲೂಯಾ. ನೋಡಿರಿ, ಇವತ್ತು ನೀವು ಎಲ್ಲಿ ಕೂತಿರ್ಬೋದು, ನೀವೊಂದು ನಶದಲ್ಲಿ ಬಿದ್ದಿರ್ಬೋದು, ಒಂದು ವಿಗ್ರಹದಲ್ಲಿ ಬಿದ್ದಿರ್ಬೋದು. ನೋಡಿರಿ, ಐಗುಪ್ತದಲ್ಲಿ ನಾವು ನೋಡ್ತೇವೆ ವಿಗ್ರಹದಲ್ಲಿ ಜಾಸ್ತಿ ಆಗಿರ್ತಿತ್ತು. ಮೋಶನ ಕಾಲದಲ್ಲಿ ನೋಡುತ್ತೇವೆ. ಯೇಸು ಬರಲ್ಕಿಂತ ಮೊದಲು 400-200 ವರ್ಷಗಳ ಹಿಂದೆ ಈ ಕಾರ್ಯಗಳು ನಡೆದಿತ್ತು. ಆತನು ಅಬ್ರಾಹ್ಮನಿಗೆ ಕೊಟ್ಟ ವಾಗ್ದಾನದ ಪರಕ್ಕೆ ನಡೆಯುವಂತ ದೇವರಾಗಿದ್ದಾನೆ. ಒಂದು ಬಗ್ಗೆ ಯೇಸು ವಾಗ್ದಾನ ಮಾಡಿದರೆ ಯಾವಾಗಲೂ ತಪ್ಪುವುದಿಲ್ಲ. ಆತನು ಹೇಳ್ತಾನ, ನಿನ್ನ ಸಂತಾನವು ಐಗುಪ್ತದಲ್ಲಿ 430 ವರ್ಷ ಏನಾಗುತ್ತಾರೆ? ದಾಸರಾಗಿ ಇರುತ್ತಾರೆ. ಆ ನಂತರ ನನಗೆ ಮೊರೆ ಇಟ್ಟಿದಾಗ ನಾನು ಅವ್ರ ಮೊರೆ ಕೇಳ್ತೇನೆ. ನೋಡ್ರಿ, ಯಾವಾಗ ನೀವು ಮೊರೆ ಇಡುವುದಿಲ್ಲ, ನಿಮ್ಮ ದುಃಖಗಳು, ನಿಮ್ಮ ಚಿಂತೆಗಳು ಯಾರು ಬಿಡಿಸುವಂತರಿಲ್ಲ. ನಿಮ್ಮ ನೀವು ಎಷ್ಟೇ ಕಷ್ಟಪಡ್ರಿ, ನಿಮ್ಮ ನೀವು ಎಷ್ಟೇ ಸ್ಥಿರವಾಗಿ ನಿಲ್ಲಿರಿ, ಎಷ್ಟೇ ನಂಬಿಕಸ್ಥರಾಗಿರಿ, ಆದರೆ ಯೇಸುವಿಗೆ ಮೊರೆ ಇಡುವ ತನಕ ನಿಮಗೆ
ಸಿಗುವುದಿಲ್ಲ ಉತ್ತರ. ಯಾಕಂದ್ರೆ ಬಿಡುಗಡೆ ಕೊಡುವಂತ ದೇವರು ಯೇಸು ಕ್ರಿಸ್ತನ ಒಬ್ಬನೇ ಇದ್ದಾನೆ. ಆತನ ಮೂಲಕವಾಗಿ ನಿಮ್ಮ ಎಲ್ಲ ಸಮಸ್ತ ರೋಗ, ಚಿಂತೆ, ದುಃಖ ಎಲ್ಲ ಮೀರುವಂತರಾಗಿದ್ದೀರಿ. ಯಾವಾಗ ನೀವು ದೇವರನ್ನು ಅಂಗೀಕರಿಸ್ತೀರಿ, ಯೇಸು ಕ್ರಿಸ್ತನೇ ನನ್ನ ನಂಬಿಗಸ್ತನು, ಯೇಸು ಕ್ರಿಸ್ತ ನನ್ನ ರಕ್ಷಕ, ನನ್ನ ಪಾಪಕ್ಕಾಗಿ ಬಂದಾನೆ, ನನ್ನ ಮಕ್ಕಳಿಗೆ ನೋಡುವುದಕ್ಕೆ ಬಂದಾನೆ, ನನ್ನ ಮಾರನ್ನು ನೋಡುವುದಕ್ಕೆ ಬಂದಾನೆ, ನನ್ನ ಎಲ್ಲ ಕಾರ್ಯಗಳು ನೋಡು ಬಂದಾನ ಅಂತ ಹೇಳಿ ಕಣ್ಣೀರಿನಿಂದ ಹೃದಯದಿಂದ ಪಶ್ಚಾತ್ತಾಪ ಪಟ್ಟಿದಾಗ ಆತನ ಆತ್ಮವು ನಿಮ್ಮಲ್ಲಿ ಉಳಿಯುವಂಥದ್ದಾಗಿದೆ. ಆಮೇಲೆ ಹಲ್ಲೆಲೂಯಾ. ನೋಡ್ರಿ ಎಷ್ಟು ನಿಮ್ಮ ಕೆಲಸ, ನಿಮ್ಮ ಪಾಪಗಳಿಗೆಲ್ಲ ತೊರಿಬೇಕು. ದುಷ್ಟಾತ್ಮನು ಏನೇನು ಕಾರ್ಯಗಳು ನಿಮ್ಮಲ್ಲಿ ಇಟ್ಟಿದಲ್ಲ ಅವೆಲ್ಲ ತೊರಿಬೇಕು. ತೊರೆದಾಗ ನಿಮ್ಗೆ ಏನಾಗ್ತದ, ಪವಿತ್ರಾತ್ಮನ ಸ್ನಾನ ಮಾಡುವಂತರಾಗಿದ್ರಿ. ಪವಿತ್ರಾತ್ಮನ ಅಭಿಷೇಕ ನಿಮ್ಮಲ್ಲಿ ಇಳಿಯಲ್ಪಡ್ತದ. ಈ ಪವಿತ್ರಾತ್ಮನ ಅಭಿಷೇಕ ಇಳಿದಿದಾಗ ನೀವು ದೇವರ ಮಗನಾಗಿ ಕಾರ್ಯ ಮಾಡುವಂತರಾಗಿದ್ದೀರಿ. ಯಾವಾಗ ನೀವು ದೇವರ ಮಗನಾಗುತ್ತೀರಿ, ದೇವರು ನಿಮ್ಮನ್ನು ಹಂಗಿಸದೆ ನಿಮಗೇನು ಮಾಡ್ತಾನೆ, ಜ್ಞಾನ ವಿವೇಕವನ್ನು ಕೊಡ್ತಾನ. ಯಾವ ರೀತಿಯಾಗಿ ನನ್ನ ರಹಸ್ಯಗಳು ನೀವು ತಿಳ್ಕೊಳ್ಬೇಕು, ಯಾವ ರೀತಿಯಾಗಿ ನನ್ನಲ್ಲಿ ಮುಂದೆ ನಡೆಯಬೇಕು ಅಂತ ಹೇಳಿ ನಿನಗೆ ದೇವರು ಏನ್ ಮಾಡ್ತಾನ, ಕಾರ್ಯ ನಡೆಸುವಂತನಾಗುತ್ತಾನೆ. ನಿನ್ನನ್ನು ಆರಿಸಿದಾಗ ಆದಿಯಿಂದ ಮೊದಲೇ, ನೀನು ಗರ್ಭದಲ್ಲಿ ಹುಟ್ಟುವುದಕ್ಕಿಂತ ಮೊದಲೇ ಯೇಸು ನಿನ್ನನ್ನು ಆರಿಸುವಂತನಾಗಿದ್ದಾನೆ. ನಿನ್ನನ್ನು ಆರಿಸಿಲ್ಲ, ಈ ಲೋಕದಲ್ಲಿ ಕೆಲಸಕ್ಕಾಗಿ ಇಟ್ಟಿದ್ದಾನೆಂದರೆ ನಿನ್ನನ್ನು ನೋಡುವಂತ ದೇವರಾಗಿದ್ದಾನೆ. ಯಾವಾಗ ನೀನು ಪಶ್ಚಾತ್ತಾಪ ಪಟ್ಟು ದೇವರನ್ನು ಅಂಗೀಕರಿಸಿ ಯೇಸುವೆ ನನ್ನ ರಕ್ಷಕನು, ಈತನೇ ನನ್ನ ಮುಂಬಲವು ಅಂತ ಹೇಳಿದಾಗ ಆತನ ಪ್ರಸನ್ನತೆ, ಆತನ ಪವಿತ್ರಾತ್ಮನು ನಿನ್ನಲ್ಲಿ ಇಳಿಯುವಂತದಾಗಿದೆ. ಆ ಇಳಿದಿದಾಗೆ ನಿನ್ನಲ್ಲಿ ಏನಾಗ್ತದ, ನಿನ್ನಿದ್ದ ಶರೀರ ಅಭಿಲಾಷೆಗಳೆಲ್ಲ ಮುರಿಯಲ್ಪಟ್ಟು ದೇವರ ವರಗಳನ್ನು ಕಂಡುವಂತನಾಗಿದೆ. ಇವತ್ತು ಓದಲ್ಪಡ್ತಾ ಇದ್ದೇವೆ 1 ಕೊರಿಂಥಿ 12ನೇ ಸಂಧಿ ಓದಲ್ಪಡ್ರಿ. ಅಲ್ಲಿ ನೀವು ಎಷ್ಟು ವಿಶೇಷವಾಗಿ ನಿಮ್ಮ 9 ವರಗಳು, 9 ಫಲಗಳು, 9 ಶರೀರ ಅಭಿಲಾಷೆಗಳು ನಿಮ್ಮ ಶರೀರದಿಂದ ಹೊರಗೆ ಬರುವಂತದಾಗಿದೆ. ಆದರೆ ನಾವಿವತ್ತು ಖಾಲಿ 9 ವರಗಳ ಬಗ್ಗೆ ನೋಡ್ತೇವೆ. ಅದರಲ್ಲಿ ಅನ್ಯ ಭಾಷೆದ ಅರ್ಥವನ್ನು ನೋಡುವಂತರಾಗಿದ್ದೇವೆ. ಅನ್ಯ ಭಾಷೆ ಯಾರಿಗಾಗಿ ಕೊಟ್ಟಲ್ಪಟ್ಟಿದೆ, ಅನ್ಯ ಭಾಷೆದ ಕೆಲಸವೇನಿದೆ ಅಂತೇಳಿ ನಾವು ನೋಡುವಂತರಾಗಿದ್ದೇವೆ. 1 ಕೊರಿಂಥಿ 12ನೇ ಸಂಧಿ ಯಾರಾದ್ರಿಗೆ ಸಿಕ್ಕಿದ್ರೆ ಓದ್ರಿ. ಆತನು ಯಾವ ವರಗಳು ಎದಕ್ಕಾಗಿ ಉಪಯೋಗಿಸ್ತಾನೆ, ಅದರಲ್ಲಿ ಅನ್ಯ ಭಾಷೆದ ವರ ಎದಕ್ಕಾಗಿದೆ, ನಾವು ಅನ್ಯ ಭಾಷೆದಿಂದ ಏನೇನು ಮಾಡಬಹುದು, ಅನ್ಯ ಭಾಷೆದಿಂದ ಯಾವ ಯಾವ ತರದ ವಿಜ್ಞಾಪನೆ ಮಾಡಬಹುದು, ಅನ್ಯ ಭಾಷೆದಿಂದ ಯಾವ ದುಷ್ಟಾತ್ಮವನ್ನು ನೋಡಬಹುದು, ಅನ್ಯ ಭಾಷೆಯಿಂದ ದುಷ್ಟಾತ್ಮವನ್ನು ಕಟ್ಟಾಕಬಹುದು, ಅನ್ಯ ಭಾಷೆಯಿಂದ ನಾವು ಜಯಶಾಲಿ ವೀರರಾಗಿ ಎದ್ದೇಳಬಹುದು. ಆತನ ಸೈನ್ಯದಲ್ಲಿ ನಾವು ಎದ್ದೇಳುತ್ತೇವೆ ಬಲವಾಗಿ. ನಾವು ಯೇಸುವಿನ ಸೈನ್ಯವಾಗುತ್ತೇವೆ. ಆತನು ನಮ್ಮನ್ನು ರಕ್ಷಿಸುವಂತನಾಗಿದ್ದಾನೆ. ಪವಿತ್ರಾತ್ಮನು ನಮ್ಮನ್ನು ಚಲಿಸುವಂತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓದ್ರಮ್ಮರೆ 12, 9, 8ನೇ ಸಂಧಿ 10ನೇದಾಗಿ ಇದ್ದಿರ್ಬೋದು. ಎಲ್ಲನೇ ಓದ್ರು, ಅಷ್ಟೆಲ್ಲ ಓದ್ರಿ. ನೋಡಿ, ಪವಿತ್ರಾತ್ಮನಿಂದ ಉಂಟಾಗುವ ವರಗಳ ಕುರಿತು ನೋಡ್ರಿ. ಯಾರಿಂದ? ಪವಿತ್ರಾತ್ಮ ದೇವರು. ಆತನು ಏನ್ ಮಾಡ್ತಾನ, ಪರಲೋಕಕ್ಕೆ ಆರೋಹಣನಾಗಿ ಹೋಗುವಾಗ ತನ್ನ 11 ಮಂದಿ ಶಿಷ್ಯರನ್ನು ಕರೆದಿ ಆತನಿಗೆ ಊದಿ ಪರಲೋಕದಲ್ಲಿ ಸೇರುವುದಕ್ಕಿಂತ ಮೊದಲು ಏನಂತಾನ, ಪವಿತ್ರಾತ್ಮನ ವರಗಳು ತಕೋರಿ, ಅದು ಮುಂದೆ ಕಾರ್ಯ ಮಾಡ್ತದೆ. ಓದ್ರಿ. ಪವಿತ್ರಾತ್ಮದಿಂದ ಆಗುವ ವರಗಳನ್ನು ಕುರಿತು ನಿಮಗೆ ಯಾರಿಗೂ ತಿಳಿದಿದ್ದಿಲ್ಲ ಇಷ್ಟು ವರ್ಷ. ದೇವರ ಪವಿತ್ರಾತ್ಮ ಎಲ್ಲಿವರೆಗೆ ಪೆಂಟಿಕೋಸ್ಟ್ ಸಭೆ ಆರಂಭಿಸಿದ, ಮೊದಲನೇ ಚರ್ಚ್ ಬರ್ತ್ ಆಗಿ ಜನಿಸಿದಾಗ ಮಾತ್ರ ಈ ಲೋಕಕ್ಕೆ ಗೊತ್ತಾಗುತ್ತೋ ಪವಿತ್ರಾತ್ಮನಿಂದ ನಾವು ವರಗಳನ್ನು ತಗೋಬಹುದು, ಪವಿತ್ರ ಆತ್ಮನಿಂದ ನಾವು ಕಾರ್ಯ ಮಾಡಬಹುದು. ಓದ್ರಿ ಅಮ್ಮೋರೆ. ನೀವು ಅಜ್ಞಾನಿಗಳಾಗಿದ್ದಾಗ ನಿಮಗೆ ಪ್ರೇರಣೆಯಾದ ಹಾಗೆ ಮೂಕ ವಿಗ್ರಹಗಳ ಬಳಿಗೆ ಹೋಗ್ತಿದ್ದೀರೆಂದು ಬಂದಿರಿ. ನಿಮಗೆ ಏನಿತ್ತು, ಅಜ್ಞಾನಿಗಳಾಗಿದ್ರಿ. ಅದರ ಬಗ್ಗೆ ದೇವರ ಆತ್ಮದ ಬಗ್ಗೆ ನೀವು ಅಜ್ಞಾನಿಯಾಗಿದ್ರಿ, ಮೂಕ ದೇವಗಳಿಗೆ ಅಂತ ನೋಡುವಂತೆ ಇದ್ದಿದ್ರಿ. ಆದರೆ ದೇವರ ಪ್ರಸನ್ನತೆ ಪವಿತ್ರಾತ್ಮನ ಬರಿಗೆ ಬರುವಾಗ ನಿಮಗೆ ಯಾವ ರೀತಿಯಾಗಿ ಜ್ಞಾನವನ್ನು ಉದಯಿಸ್ತಾನೆ, ದೇವರು ಎಷ್ಟು ವರಗಳಿಂದ ಉದಯಿಸ್ತಾನೆ ಎಂಬುದು ಮುಂದೆ ಓದಲ್ಪಡ್ರಿ. ಹೇಳ್ರಿ. ನಾನು ನಿಮಗೆ ತಿಳಿಸುವುದು ಕೇಳಿರಿ. ದೇವರಾತ್ಮನ ಪ್ರೇರಣೆಯಿಂದ ಮಾತಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ. ಆಮೇಲೆ ನೋಡಿ, ದೇವರ ಏನದ, ದೇವರ
ಪ್ರೇರಣೆಯಲ್ಲದೆ ಯಾವ ಪ್ರೇರಣೆ? ನಿನ್ನ ಹತ್ರ ದೇವರಿಗೆ ಎಲ್ಲಿವರೆಗೆ ಅಂಗೀಕರಿಸಲಿ, ಸರ್ವಶಕ್ತನಾದ ದೇವರು ನನ್ನ ರಕ್ಷಕ, ನನ್ನ ಪಾಪಗಳು ತೊಳೆಯುತ್ತಾನೆ, ನನ್ನ ಪಾಪ ದ್ರೋಹಗಳು ಬಿಡಿಸಿದಾಗ ಮಾತ್ರ ನೀನು ದೇವರಿಗೆ ಏನೆಲ್ಲಲಿ ದೋಷವಂತ ಹೇಳಲಿ, ಆತನಿಗೆ ಬೈಯುವಂತನಾಗಲಿ. ಯಾಕಂದ್ರೆ ನಿನ್ನ ಆತ್ಮದಲ್ಲಿ ಆ ಬೆಂಕಿ ಉರಿಯಲ್ಪಡುತ್ತದೆ. ಪವಿತ್ರ ಆತ್ಮನ ಬೆಂಕಿ ಉರಿದಾಗ ನೀನು ಏನೇನು ಕಾರ್ಯಗಳು ಮಾಡುವಂತನಾಗಿದೆ. ಮುಂದೆ ಹೋದ್ರಿ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನು ಕರ್ತನೆಂದು ಹೇಳಲಾರೆ. ನೋಡ್ರಿ, ಎಲ್ಲಿವರೆಗೆ ನಿಮ್ಮ ಪವಿತ್ರಾತ್ಮ ಭರಿತರಾಗಿರಲ್ಲ, ನೀವು ಯೇಸುವನ್ನು ಕರ್ತನೆಂದು ಆರಿಸಿಕೊಳ್ಳುವಲ್ಲ. ಕರ್ತನು ಅಂದರೆ ಯೆಹೋವ ದೇವರು. ಯೆಹೋವ ದೇವರೇ ಈ ಸ್ವರೂಪವನ್ನು, ಯೇಸುವಿನ ಸ್ವರೂಪವನ್ನು ತಾಳಲ್ಪಟ್ಟಿದ್ದಾನೆ. ನೀವು ಬಹಳಷ್ಟು ನೋಡ್ಬೋದು. ನೀವು ಆದಿಕಾಂಡದಲ್ಲಿ ಎಕ್ಸೋಡಸ್ ನೋಡ್ರಿ, ವಿಮೋಚಕ ಕಾಂಡದಲ್ಲಿ ನೋಡ್ರಿ, ದೇವರು ತನ್ನ ಸ್ವರೂಪವಾಗಿ ಬಂದಿದ್ದಾನೆ ಅಂತ ಹೇಳಿ ಬರೆಯಲ್ಪಟ್ಟಿದೆ. 12ನೇ ಸಂಧಿ ಫುಲ್ಲಾಗಿ ಹೋದ್ರಿ ನಿಮಗೆ ಸಿಗುವಂತದಾಗಿದೆ. ಅದಕ್ಕಾಗಿ ದೇವರ ಆತ್ಮನ ಪ್ರೇರಣೆಯಿಂದ ಯೇಸುವನ್ನು ಏನಂತೀರಿ? ಕರ್ತನೆಂದು ಕರೆಯಲಾರಿರಿ. ಎಲ್ಲಿವರೆಗೆ? ಆತನ ವರಗಳು, ಆತನ ಸತ್ಯತೆಗಳು ನಿಮ್ಮಲ್ಲಿ ಕೂನನೇ ಇಲ್ಲ. ನೀವು ಬೈಬಲ್ ಓದಿಲ್ಲ, ನೀವು ಸತ್ಯ ವೇದದಲ್ಲಿ ಮುಂದೋಗಿಲ್ಲ ಅಂದ್ರೆ ಯೇಸುವನ್ನು ಯಾವ ರೀತಿಯಾಗಿ ಕರ್ತನ ಅಂತ ಹೇಳ್ತೀರಿ? ಹೇಳುವುದಕ್ಕೆ ಸಾಧ್ಯವಿಲ್ಲ. ನೀವು ಪಾಸ್ಟರ್ ಆಗಿರ್ಬೋದು, ದೊಡ್ಡ ದೊಡ್ಡ ಪಾಸ್ಟರ್ ಆಗಿರ್ಬೋದು, ಆದರೆ ನೀವು ಅನ್ಯ ಭಾಷೆಗೆ ಇದು ಒಂದು ವರವಿಲ್ಲ, ಇದು ಸೈತಾನನು ಮಾತಾಡುವುದು ಅಂತ ಹೇಳಿದಾಗ ದೇವರು ನಿಮ್ಮನ್ನು ನೋಡುವಂತನಾಗಿದ್ದಾನೆ. ನಿನ್ನ ಜ್ಞಾನ ಎಲ್ಲಿ? ನಿನ್ನ ವಿವೇಕವೆಲ್ಲಿ? ನಿನ್ನ ಬುದ್ಧಿಯಿಂದ ಆಲೋಚನೆ ಮಾಡಿದ್ರೆ ನಿನಗೆ ನರಕದ ಗತಿಗೊಳ್ಳುವಂತ ದೇವರಾಗಿದ್ದಾನೆ. ಆತನು ಬರೆದಿದ್ದ ಒಂದೊಂದು ಮಾತುಗಳು ನಿಜವಾಗಿ ಕಾಣಲ್ಪಡುವಂತದಿದೆ. ಆತನಲ್ಲಿ ಒಂದು ಶೂನ್ಯವಾದ ನಿನ್ನನ್ನು ತೆಗೆಯುವಂತೆ ಅರ್ಹತೆ ಇಲ್ಲ. ಆ ಶೂನ್ಯಕ್ಕೂ ದೇವರು ಅರ್ಥ ಕೊಟ್ಟಿದ್ದಾನೆ. ಅದರಲ್ಲಿ ನೀನು ಯಾವ ಬಾಯಿ ಕಟ್ಕೊಂಡು ನೀನು ಹೇಳ್ತೀನಿ ಅನ್ಯ ಭಾಷೆದ ವರವಿಲ್ಲ, ಅನ್ಯ ಭಾಷೆ ದೇವುಗಳು ಮಾತಾಡುವಂತ ನೀನು ಯಾವ ಬಾಯಿಂದ ಹೇಳ್ತಿ? ನೀನು ಸತ್ಯವೇದ ಓದಿಲ್ಲ, ನೀನು ಮುದುಕನಾಗಿರ್ಬೋದು, ನೀನು ಯೌವನಸ್ಥನಾಗಿರ್ಬೋದು, ನೀ ಪ್ರಾಯದನಾಗಿರ್ಬೋದು, ಆದರೆ ದೇವರಿಗೆ ಆ ಮರ್ಯಾದೆ ಮಾಡಿದಾಗ ನಿನಗೆ ಶಿಕ್ಷೆ ವಿಧಿಸಲಾಗುತ್ತದೆ. ಎಲ್ಲರನ್ನು ನೊಂದಿಸು. ನೀನು ಪವಿತ್ರಾತ್ಮನ ಹೃದಯವನ್ನು ನೊಂದಿಸಿದಾಗ ಆತನು ನಿನ್ನನ್ನು ಕ್ಷಮಿಸುವಂತನಲ್ಲ. ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಮುಂದೆ ಹೋದ್ರಿ ಅಮ್ಮೋರೆ. ಮತ್ತೆ ನೋಡ್ರಿ, ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು. ದೇವರಾತ್ಮನು ಒಬ್ಬನೇ. ದೇವರಾತ್ಮನು ಒಬ್ಬನೇ. ಸೇವೆಗಳಲ್ಲಿ ಬೇರೆ ಬೇರೆ ಸೇವೆಗಳಲ್ಲಿ ಬೇರೆ ಬೇರೆ ವರಗಳು. ಕರ್ತನು ಒಬ್ಬನೇ, ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು. ಕರ್ತನು ಒಬ್ಬನೇ, ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳು. ಯಾರ್ಯಾರಿಗೆ ಕೊಡ್ತಾನೆ? ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರೊಬ್ಬನೇ. ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾತ್ಮಕವಾಗಿ ಕೊಡಲ್ಪಟ್ಟಿವೆ. ನೋಡಿ, ಪ್ರತಿ ಒಬ್ಬೊಬ್ಬರಿಗೆ ಏನದ ವರಗಳು ತೋರಲ್ಪಡ್ತದೆ. ಅದಕ್ಕಾಗಿ ಸರ್ವ ಜನರಿಗಾಗಿ. ಇಲ್ಲಿ ಪೌಲನು ಹುಚ್ಚಾಗಿ ಬರ್ದಿಲ್ಲ, ಪವಿತ್ರಾತ್ಮ ಭರಿತನಾಗಿ ಬರ್ದಿದ್ದಾನೆ. ಕೋರಿಂತೆ ಆತನು ಎಷ್ಟೆಲ್ಲ ಪುಸ್ತಕಗಳು ಬರ್ದ ನಿಮಗೆ ಗೊತ್ತಿದ್ದದ. ಆದರೂ ನಂಬುವಂಥವರಿಗೆ ಏನದದು ಹುಚ್ಚು ಅಂತ ಮಾರ್ಗವಲ್ಲ, ನಂಬಲಿಲ್ಲದವರಿಗೆ ಅದು ಹುಚ್ಚು ಮಾರ್ಗವಾಗಿದೆ. ಎಲ್ಲಿವರೆಗೆ ನೀನು ಆ ವರಗಳನ್ನು ನೀನು ಹೃದಯದಲ್ಲಿ ಆರಿಸಿಕೊಂಡು ಅದನ್ನು ಹಗಲಿರುಳು ಧ್ಯಾನಿಸದೆ ಹೋದರೆ ನೀನು ಕ್ರೈಸ್ತನಂತ ಹೇಳಿಕೊಳ್ಳುವುದಕ್ಕೆ ಯೋಗ್ಯನಾಗುತ್ತೆ. ಎಲ್ಲಿವರೆಗೆ ನೀನು ದೇವರ ಮಾತಿಗೆ ಬೆಲೆ ಕೊಡಲ್ಲ, ಈ ಸತ್ಯವೇದದಲ್ಲಿ ಬರೆದಿದ್ದ ಒಂದೊಂದು ಮಾತಿಗೆ ನೀ ಆ ವಿಧೇಯತನಾದಾಗ ನಿನ್ನನ್ನು ಯಾವ ರೀತಿಯಾಗಿ ನಿನ್ನನ್ನು ಪಾಸ್ಟರ್ ಅಂತ ಹೇಳಬೇಕು? ನೀನು ಇನ್ನೊಬ್ಬರಿಗೆ ಏನು ಸೇವೆ ಸಾರುತ್ತಿ? ನಿನಗೆ ಗೊತ್ತೇ ಇಲ್ಲ. ಮೊದಲನೇದಾಗಿ ವರಗಳ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂದ್ರೆ ನೀನು ಏನು ಸಾರುವಂತನಾಗಿದ್ದೀವಿ ಹೇಳಿ ಪ್ರಿಯರೇ. ನೋಡಿರಿ, ದೇವರು ಕೂಡ 9 ವರಗಳಲ್ಲಿ ಮೊದಲನೇ ವರಗಳನ್ನು ಓದುವಂತರಾಗಿದ್ದೇವೆ. ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನದ ವಾಕ್ಯ. ಎಲ್ಲಿವರೆಗೆ ನಿನಗೆ ಜ್ಞಾನ ವಿವೇಕದ ವರ ಬರುವುದಿಲ್ಲ, ನೀನು ದೇವರ ಸಮ್ಮುಖದಲ್ಲಿ ಹೋಗಿ ನೀನು ಪ್ರಾರ್ಥಿಸುವುದಿಲ್ಲ, ನಿನಗೆ ಜ್ಞಾನ ಹೋಗ ಬರಲ್ಲ. ನೀನು ಬುದ್ಧಿಶಕ್ತಿಯಿಂದನೇ ಮಾತಾಡುವಂತನಾಗಿದಿ, ಬುದ್ಧಿಶಕ್ತಿಯಿಂದ ಓದುವಂತನಾಗಿದಿ, ಬುದ್ಧಿಶಕ್ತಿಯಿಂದನೇ ಮಾತಾಡ್ತಿ. ಜ್ಞಾನ ಬಂದಾಗ ಒಂದೊಂದು ರಹಸ್ಯಗಳು, ಒಂದೊಂದು ರೇಮ, ಒಂದೊಂದು ಲೋಗೋಸ್ ಅನ್ನು ನೀನು ಬಿಚ್ಚಿ ಬಿಚ್ಚಿ ನಿನ್ನ ಜೊತೆ ಮಾತಾಡುವಂತ ಶಕ್ತನಾದ ದೇವರಿರ್ತಾನೆ. ಎರಡನೇದಾಗಿ ಒಬ್ಬನಿಗೆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು. ನೀವು ಎಲ್ಲರೂ ಆಲೋಚಿಸ್ತೀರಲ್ಲ, ನಿಮ್ಮ ಮಧ್ಯದಲ್ಲಿ ನಿಮ್ಮ ಮೇಲೆ ಯಾರಿದ್ದಾರೆ ಎಲ್ಲರನ್ನು ನೋಡುವಂತರಾಗಿದ್ದೀರಿ. ಆ ವಿದ್ಯಾವಾಕ್ಯವು ನೀವು ನೋಡುವಂತರಾಗಿದ್ದೀರಿ. ನಾನು ಡೈರೆಕ್ಟ್ ಆಗಿ ನಾನು ಅನ್ಯ ಭಾಷೆದ ಕಡೆಗೆ ಹೋಗುತ್ತೇನೆ. ಎಷ್ಟದಾಗಿ 10ನೇದು ಎಷ್ಟು ಸಂಧಿ ಇದ್ದಿರ್ಬೇಕು ನೋಡಿ, ಉಳಿದಿದೆಲ್ಲ ಇನ್ನೊಂದು ಸಭೆಯಲ್ಲಿ ಹೇಳುವಂತರಾಗಿದ್ದೇನೆ. ನಾವು ಅನ್ಯ ಭಾಷೆದ ಮಾತ್ರ ನೋಡೋಣ ಕುರಿತಾಗಿ. ದೇವರು ಅನ್ಯ ಭಾಷೆ ನಮ್ಗೆ ಎದಕ್ಕಾಗಿ ಕೊಟ್ಟನ? ನನ್ನ ವಿಧವಾದ ಭಾಷೆಗಳು, ಅನ್ಯ ಭಾಷೆಗಳು ಇವೆರಡು ಎದಕ್ಕಾಗಿ ನಮಗೆ ಉಪಯೋಗವಾಗುತ್ತವೆ, ನಾವು ಏನಾಗಿ ಕಾರ್ಯ ಮಾಡ್ಬೇಕಂತ ನೋಡುವಂತರಾಗಿದ್ದೇವೆ. ಹೋದ್ರಮ್ಮ, ಒಬ್ಬರಿಗೆ ಏನದ ಆ ಆತ್ಮನಿಂದನೇ ಏನದ ನಂಬಿಕೆಯು ಒಬ್ಬನಿಗೆ ಆತ್ಮದಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವವರ
ಒಬ್ಬನಿಗೆ ಮಹತ್ವಗಳನ್ನು ಮಾಡುವ ಒಬ್ಬನಿಗೆ ಪ್ರವಾದನೆ ವರ, ಒಬ್ಬನಿಗೆ ಸತ್ಕಾರ್ಯಗಳನ್ನು ವಿಮರ್ಶಿಸುವ ವರವು, ಸತ್ಯದ ಆತ್ಮಗಳನ್ನು ವಿವೇಚಿಸುವ ಆತ್ಮಗಳು, ಒಬ್ಬನಿಗೆ ವಿವಿಧ ವಾಣಿಗಳನ್ನು ಒಬ್ಬನಿಗೆ ವಿವಿಧ ವಾಣಿ. ಪೆಂಟಿಕೋಸ್ ಸಭೆಯಲ್ಲಿ ಏನಾಯ್ತು? ವಿವಿಧ ವಾಣಿ, ಉರಿಯುವ ಬೆಂಕಿ ಹೆಂಗ ಬಂತು? ದೇವರ ಬಿರುಗಾಳಿ ಅಂತ ಮನೆಯಲ್ಲಿ ಸೇರಿ ಏನ್ ಮಾಡ್ದ? ಅವರೆಲ್ಲರಿಗೆ ವಿವಿಧ ವಾಣಿಗಳು ಆಡಿಸಿದ. ನನ್ನ ಭಾಷೆಯಲ್ಲಿ ಇಂಟರ್ಪ್ರಿಟೇಷನ್ ಆಫ್ ದ ಟಂಗ್ಸ್, ತಿಳ್ಕೊಳ್ಳಿರಿ, ಇಂಟರ್ಪ್ರಿಟೇಷನ್ ಟಂಗ್ಸ್. ಅಲ್ಲಿದ್ದ ಜನರು ಕೇಳಿ ಆ ಪೇತ್ರನು ಬಲವಾಗಿ ಪವಿತ್ರಾತ್ಮ ಭರಿತನಾಗಿ ಅವರ ಮಧ್ಯದಲ್ಲಿ ಇಳಿದು ಅವರಿಗೆ ಏನ್ ಮಾಡ್ದ? ಸುವಾರ್ತೆ ಸಾರಿದಾಗ ಒಂದೇ ದಿವಸದಲ್ಲಿ 3,000 ಜನರು ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದರು. 3,000 ಮಂದಿ ಬ್ಯಾಪ್ಟಿಸಮ್ ಮಾಡಿಕೊಂಡಿದ್ದರು. ಅವರೆಲ್ಲ ಯಾರು ಐಗುಪ್ತದವರಿದ್ದಿದ್ದಿಲ್ಲ, ಅವರೆಲ್ಲರೂ ಬೇರೆ ಬೇರೆ ಕಡೆ ಇಸ್ರಾಯೇಲರ ಜನರು ಯಾರಿದ್ದಿರು ಅಲ್ಲಿ ಎಲ್ಲ ನಂಬಿಗಸ್ತ ಬೇರೆ ಬೇರೆ ಕಡೆ ವ್ಯಾಪಾರ ಮಾಡುವಂತರು ಬಂದಿದ್ದರು. ಚೈನಾ ಇರ್ಬೋದು, ಇಂಡಿಯಾ ಇರಬೇಕು, ಅಫ್ಘಾನಿಸ್ತಾನ ಇರ್ಬೋದು, ಈಜಿಪ್ಟ್ ಇರ್ಬೋದು, ಹಿಂಗ ಹಲವಾರು ಕಡೆಯಿಂದ ಬಂದಿ ಸೇರಿದ ಜನರು. ಅವ್ರು ಹೇಳ್ತಾರೆ, ಇವರು ಯಾವ ರೀತಿಯಾಗಿ ನಮ್ಮ ಭಾಷೆಗಳು ಮಾತಾಡ್ತಾ ಇದ್ದಾರೆ, ನಮ್ಮ ಜೊತೆ ಹೆಂಗ ಅರ್ಥ ಆಡ್ತಾ ಇದ್ದಾರೆ, ಇವರಂತ ದೇಶದಿಂದ ಹೊರಗಡೆ ಹೋಗಿಲ್ಲ, ಯಾವ ರೀತಿಯಾಗಿ ಇವ್ರಿಗೆ ಬಂತು? ಎಲ್ಲಿಂದ ಬಂತು? ಪವಿತ್ರಾತ್ಮ. ಯಾರಿ ಪವಿತ್ರಾತ್ಮ? ದೇವರು. ಆತನೊಬ್ಬ ವ್ಯಕ್ತಿಯಾಗಿದ್ದಾನೆ, ಆತನಲ್ಲಿ ಬಲವಾದ ಶಕ್ತಿ ಇದೆ, ಆತ ನಿಮ್ಮನ್ನು ನನ್ನ ವಿಧವಾದ ಭಾಷೆಗಳಲ್ಲಿ ಮಾತಾಡುವಂತನಾಗಿದ್ದಾನೆ. ಆಗ ನೀವು ಎಲ್ಲಾದ್ರೂ ಹೋಗ್ತೀರಿ, ನಿಮಗೆ ಟ್ರಾನ್ಸ್ಲೇಟ್ ಸಿಗೋಲ್ಲ ಯಾರಿಗಾದ್ರೂ, ಈ ಅನ್ಯ ಭಾಷೆಯಲ್ಲಿ ನೀವು ಮಾತಾಡುವಾಗ ಆ ಎದುರಿದ್ದ ವ್ಯಕ್ತಿಗೆ ಸಹ ಅದು ತಿಳಿಯಲ್ಪಡುತ್ತದೆ. ಇದೇ ಇಂಟರ್ಪ್ರಿಟೇಷನ್. ಇದಕ್ಕಾಗಿ ಮತ್ತೆ ಇಂಟರ್ಪ್ರಿಟೇಷನ್ ಅಲ್ಲಿ ತುಂಬಾ ಕೆಲಸಗಳಿದ್ದೇವೆ. ನಾವು ಅನ್ಯ ಭಾಷೆ ನೋಡ್ತೇವೆ. ಅನ್ಯ ಭಾಷೆಯಲ್ಲಿ ದೇವರು, ನೀನು ಮೊದಲನೇದಾಗಿ ನೀನೇ ವಿಜ್ಞಾಪನೆ ಮಾಡಬಹುದು, ನೀನು ಪ್ರಾರ್ಥನೆಯಲ್ಲಿ ಮನವಿ ಮಾಡಬಹುದು, ನಿನ್ನ ಆಜುಬಾಜು ಏನಾಗ್ತಾ ಇದೆ ಅದು ನೋಡಬಹುದು. ಅನ್ಯ ಭಾಷೆಯಲ್ಲಿ ಎಲ್ಲಿ ದುರಾತ್ಮನ ಕಾರ್ಯಗಳು ನಡೀತಾ ಇದೆ ಅಂತ ನೀನು ನೋಡಬಹುದು. ಎದುರು ಕುಂತಿದ ಮನುಷ್ಯನಲ್ಲಿ ಯಾವ ದುಷ್ಟಾತ್ಮ ಇದೆ, ಈ ಮನುಷ್ಯನು ವಂಚಕಾರನ, ಸುದ್ದಿದ್ದಾನ, ಎಲ್ಲಿ ಮೋಸಗಾರ ಇದ್ದಾನಂತ ನೀನು ಗುರುತಿಡಿಬಹುದು. ಈ ಮನುಷ್ಯನ ಆಲೋಚನೆಗಳು ನೀನು ಗುರುತಿಡಿಬಹುದು. ಇದೇ ಅನ್ಯ ಭಾಷೆದ ಕಾರ್ಯ. ಯಾವ ಮಾಟ ಮಂತ್ರದ ಆತ್ಮಗಳಿದ್ದಾವೆ, ಯಾರು ಮಾಟ ಮಂತ್ರ ಮಾಡುವನಿದ್ದಾನೆ, ನೀ ಅನ್ಯ ಭಾಷೆಯಲ್ಲಿ ಮಾಡುವಾಗ ಇದೆಲ್ಲ ನಿನ್ನ ತೋರ್ಪಡಿಸುತ್ತದೆ. ನೀನು ಸುಳ್ಳು ಪ್ರವಾದಿ, ಸುಳ್ಳು ಪಾಸ್ಟರು, ಸುಳ್ಳು ಬೋಧಕ ಅಂತ ಹೇಳಿದಾಗ ಈ ಅನ್ಯ ಭಾಷೆದವರು ಬಂದಾಗ ಅವರ ಮುಂದೆ ನಿಲ್ಲುವುದಕ್ಕೆ ಚಾನ್ಸ್ ಇಲ್ಲ. ನೀನು ಓಡುವಂತನಾಗಿದೆ. ಇಷ್ಟು ಸಾಮರ್ಥ್ಯ ಉಳ್ಳ ಅನ್ಯ ಭಾಷೆಗೆ ಕೇವಲ ಇದು ಸೈತಾನನ ಲ್ಯಾಂಗ್ವೇಜ್ ಅಂತ ಹೇಳುವಂತ ಒಬ್ಬೊಬ್ಬ ವ್ಯಕ್ತಿಗೆ ದೇವರ ವಾಕ್ಯ ಓದಿರಿ, ದೇವರಲ್ಲಿ ಸ್ಥಿರಚಿತ್ತವಾಗಿ ನಡೀರಿ, ಅಲ್ಲಿ ನಿಮಗೆ ಕಾಣಲ್ಪಡ್ತದ ಯಾವ ರೀತಿಯಾಗಿ ದೇವರು ವರದಿಂದ ತುಂಬಿಸುತ್ತಾನ. ಯಾರಿಗಾದ್ರೂ ಚಾಲೆಂಜ್ ಆಗ್ತೀನಿ, ಬನ್ನಿರಿ, ನೀವು ಬಾಯ್ಪಾಟ್ ಮಾಡಿಸ್ತೇ, 1 ತಿಂಗಳಕ್ಕೆ 2 ತಿಂಗಳು ಬಾಯ್ಪಾಟ್ ಮಾಡಿಸ್ತೇ, 1 ವರ್ಷ ಎಲ್ಲ ಬಾಯ್ಪಾಟ್ ಮಾಡಿಸ್ತೇ. ಯಾರಾದ್ರೂ ಬಾಯ್ಪಾಟ್ ಮಾಡಿ ಅನ್ಯ ಭಾಷೆ ಹೇಳುವಂತ ಇದ್ದೀರಂದ್ರೆ ಆ ಸಾಮರ್ಥ್ಯ ಉಳ್ಳವರು ಬನ್ನಿರಿ, ಯೇಸುವಿಗೆ ಚಾಲೆಂಜ್ ಹಾಕಿರಿ. ಇವತ್ತು ಬನ್ನಿ. ದೇವರಿಂದ ಬರುವ ಆತ್ಮಿಕ ವರವಿದು, ದೇವರ ಆತ್ಮನಿಂದ ಚಲಿಸುವ ವರವಿದೆ. ಇದು ಯಾರಿಗೂ ಬಂದಿದ ವರವಲ್ಲ, ಯಾರೋ ಕಸ್ಕೊಂಡ್ ಬಂದು ಕೂಡೋದಿಲ್ಲ. ನಾವಿಲ್ಲೇ ನೋಡ್ತೇವೆ, ಫಿಲಿಪ್ಪನು ಅಲ್ಲಿ ಹೋದಾಗ ಏನ್ ಮಾಡ್ತಾನೆ? ಒಬ್ಬ ಮಂತ್ರವಾದಿ ಬರ್ತಾನೆ. ಯಾರು? ಸಿಮೋನ ಎಂಬ ಮಂತ್ರವಾದಿ. ಎಸ್, ಹಲ್ಲೆಲೂಯಾ. ಆತನ ಏನ್ ಮಾಡ್ತಾನ? ಆ ರಾಜ್ಯದಲ್ಲಿದ್ದಾಗ ಆ ಸಿಮೋನನೆಂಬ ಪ್ರವಾದಿ ಏನ್ ಮಾಡ್ತಾನ? ಆ ಸಿಮೋನನೆಂಬ ಮಂತ್ರವಾದಿ ಏನ್ ಮಾಡ್ತಾನ? ಆ ಫಿಲಿಪ್ಪನಿಗೆ ಹೇಸುವಂತನಾಗಿರ್ತಾನೆ. ಯಾಕಂದ್ರೆ ಆ ಸಿಮೋನನೆಂಬ ಮಂತ್ರವಾದಿ ಏನ್ ಮಾಡ್ತಾನ? ಇವನ ಕಾರ್ಯಗಳು ನಾಶ ಮಾಡಬೇಕು, ಇವನು ದೇವರ ವಾಕ್ಯ ಸಾರಬೇಡ್ದು ಅಂತ ಹೇಳಿ ಬಹಳಷ್ಟು ಕಾರ್ಯಗಳು ಮಾಡ್ತಾ ಇರ್ತಾನ. ಆದರೆ ದೇವರು ಅವನ ಜೊತೆಗಾರನಾಗಿ ಆ ಲೋಕದಲ್ಲಿ ಆ ಊರಲ್ಲಿದ್ದ ಜನರಿಗೆಲ್ಲ ಮಹತ್ವ ಕಾರ್ಯಗಳು ನಾನೇ ಮಾಡುವಂತನಾಗಿದೆ ಅಂತೇಳಿ ಮಾಟ ಮಂತ್ರದಿಂದ ಕಟ್ ಹಾಕುವಂತನಾಗಿದ್ದಾನೆ. ಆ ಸಮಯದಲ್ಲಿ ಎಂಟ್ರಿ ಹೊಡೆದಾಗ ಏನ್ ಮಾಡ್ತಾನೆ? ದೇವರ ರಾಜ್ಯವು ತೆರೆಯಲ್ಪಡ್ತದ. ಆತನಿಗೆ ದೇವರಿಂದ ಅಭಿಷೇಕ, ಎಷ್ಟೆಲ್ಲ ಮಾಟ ಮಂತ್ರಗಳು ಓಡುವಂಥದ್ದು, ದೆವ್ವ ಹಿಡಿದವರು ಬಿಡುಗಡೆ, ಮತ್ತೆ ರೋಗ ಬಿಡುಗಡೆ, ನನ್ನ ರೋಗಗಳು ಬಿಡುಗಡೆ, ಮಿರಕಲ್ ವಂಡರ್ಸ್ಗಳು ಮಾಡುವುದು ಸ್ಟಾರ್ಟ್ ಆಯ್ತು. ಅವಾಗ ಆ ಮಂತ್ರವಾದಿ ನೋಡಿ ಬೆರಗಾಗ್ತಾನ. ಇದು ನನಗೆ ಕೊಡು, ನಿನಗೆ ಎಷ್ಟು ಬೇಕು ಹಣ ಹೇಳು, ನಾನು ತಂದು ಕೊಡ್ತೆ ಅಂತ ಹೇಳಿ ಓಡಿ ಹೋಗಿ ಹಣ ತರ್ತಾನ. ಅವಾಗ ಫಿಲಿಪ್ ಅಂತಾನೆ, ಮೂರ್ಖ, ಇದು ಹಣದಿಂದ ಬಂದಿದಲ್ಲ, ದೇವರಿಂದ ಪಡ್ಕೊಂಡು ಬಂದಿದ್ದು, ಯೇಸು ಕ್ರಿಸ್ತನ ಮೂಲಕ ಬರುವಂತದಾಗಿದೆ ಅಂತ ಹೇಳಲ್ಪಡ್ತಾನ. ನಿನಗೆ ಈ ಲೋಕದಲ್ಲಿ ಜಾಗವಿಲ್ಲ, ನೀನು ಸೈತಾನನ ಮಗ ಇದ್ದೆ ಅಂತ ಹೇಳಲ್ಪಡ್ತಾನ ಪವಿತ್ರಾತ್ಮ ಭರಿತನಾಗಿ. ಆಗ ಆತನು ಪಶ್ಚಾತ್ತಾಪ ಪಡೋಕಾಗ್ತಾನ. ನಾ ಏನ್ ಮಾಡ್ಬೇಕು ಹೇಳ್ರಿ? ನಾ ಏನ್ ಮಾಡ್ಬೇಕು? ಈ ವರಗಳು ತಗೋಬೇಕಂದ್ರೆ ನೀನು ಮಾಡಿದ ತಪ್ಪುಗಳೆಲ್ಲ ಯೇಸುವಿನ ಮುಂದೆ ಒಪ್ಕೋ, ಪಶ್ಚಾತ್ತಾಪ ಪಡು ಅಂತ ಹೇಳ್ತಾರ. ಅದಕ್ಕೆ ಅವನು ಅದರಲ್ಲಿ ಪ್ರಯಾಸ ಪಡುವಂತನಾಗಿದ್ದಾನೆ. ಇವತ್ತು ನೀವು ಏನ್ ಮಾಡ್ತಾ ಇದ್ದೀರಿ? ದೇವರಿಗೆ ಆ ವಿಧೇಯತೆ ಆಗಿದ್ದೀರಿ, ಆ ಮಂತ್ರ ಬದಲಾಗಿದ್ದಾನೆ.
ನೀವು ಬದಲಾಗ್ತಾ ಇಲ್ಲ. ಆ ಮಂತ್ರವಾದಿ ದೇವರ ಮಾರ್ಗ ಕಂಡುವಂತನಾದ ಅದ್ಭುತಗಳು, ಮಹತ್ವ ಕಾರ್ಯಗಳು, ಸೂಚಕ ಕಾರ್ಯಗಳು, ನನ್ನ ರೋಗಗಳು ಬಿಡಿಸಿದಾಗ, ಮಾಟ ಮಂತ್ರಗಳು ಓಡಿ ಹೋದಾಗ ಅವನು ನಂಬುವಂತನಾದ. ಯಾಕಂದ್ರೆ ನಾನು ಮಾಡುತ್ತಿದ್ದ ದುಷ್ಟಾತ್ಮನ ಕಾರ್ಯದಿಂದ ಅಂತೇಳಿ ಅವನಿಗೆ ಅರು ಹುಟ್ಟಿತು. ಯಾವಾಗ ಯೇಸುವಿನ ಶಿಷ್ಯರು, ಯೇಸುವಿನ ದಾಸರು ಬಂದಾಗ ಮಾತ್ರ ಕಾರ್ಯ ನಡೆಯಲ್ಪಟ್ಟಿತ್ತು. ನೋಡ್ರಿ, ಯಾರ ದಾಸರಿಗಾಗಲಿ ದೇವರ ಸೇವೆಗಾಗಲಿ ನೀವು ಅಂಗಿಸಬಾರದು. ಆತನಲ್ಲಿ ಯಾವುದೋ ಶ್ರಮೆ, ಆತನ ವರದಿಂದ ತುಂಬಿದ ಮಗನಾಗಿರ್ತಾನೆ. ಯೇಸು ಆತನಲ್ಲಿ ಪ್ರಸನ್ನತೆ ಆಗಿರ್ತಾನೆ. ಪವಿತ್ರ ಆತ್ಮನ ಅವನಲ್ಲಿ ಕಾರ್ಯ ಮಾಡುವಂತನಾಗಿರ್ತಾನೆ. ನೀವು ಕೇವಲವಾಗಿ ಕಮಿಟ್ ಮಾಡಬಾರ್ದು. ಇದೆಲ್ಲ ದೇವರಿಗೆ ನೀವು ಸಾಕ್ಷಿ ಕೊಡಬೇಕಾಗ್ತದೆ. ಹೋಗಿ ದೇವರ ಮುಂದೆ ನಿಲ್ಲಬೇಕಾಗ್ತದೆ. ಒಂದ್ ದಿವಸ ಒಂದೊಂದು ವರಕ್ಕೂ ದೇವರು ಬಲವಾದ ಶಕ್ತಿ ಕೊಟ್ಟಿದ್ದಾನೆ. ಒಂದೊಂದು ವರವು ಚಲಿಸುವಾಗ ಎದುರುಗಡೆ ಇದ್ದ ಸಮಸ್ಯೆಗಳು ನೀಗುತ್ತದೆ. ರೋಗದಲ್ಲಿ ಬಿದ್ದಿದ್ದ ವ್ಯಕ್ತಿಯು ಎದ್ದೇಳುತ್ತಾನೆ. ಕಷ್ಟದಲ್ಲಿ ಇದ್ದ ವ್ಯಕ್ತಿಯು ಮಾತಾಡುವಂತನಾಗುತ್ತಾನೆ. ಏನು ಕೂನ ಇಲ್ಲದಂತೆ ಮಾಟ ಮಂತ್ರದಿಂದ ಬಿದ್ದಿದ ವ್ಯಕ್ತಿಯು ಚಲಿಸುವಂತೆ ಆಗುತ್ತಾನೆ. ಮನೆಗಳು ಬಿದ್ದೋಗಿದ್ದ ಮನೆಗಳು ಕಟ್ಟಲ್ಪಡುತ್ತದೆ. ಅದು ಯೇಸುವಿನ ಸಾಮರ್ಥ್ಯ ಇದೆ ಎಲ್ಲರ ಬಳಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಯೇಸುವೆ, ನಿನ್ನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ. ಯೇಸುವೆ, ನಾವು ಕೊನೆಯದಾಗಿ ಪ್ರಾರ್ಥಿಸೋಣ. ಯೇಸಪ್ಪ, ವಾಕ್ಯವಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಯೇಸುವೆ, ಈ ನಿನ್ನ ಪರಿಶುದ್ಧ ವಾಕ್ಯಕ್ಕಾಗಿ ಸ್ತೋತ್ರ. ಯೇಸಪ್ಪ, ನೀನು ಕೊಟ್ಟಿದ ಅನ್ಯ ಭಾಷೆಯ ಮೂಲಕ ನಮ್ಮನ್ನು ಕಾರ್ಯ ಮಾಡಿಸಿದ್ದಕ್ಕಾಗಿ ಸ್ತೋತ್ರ. ಬಂದಿದೆ ಎಲ್ಲ ಮಕ್ಕಳ ಚಿಂತೆ ದುಃಖ ತೆಗೆದಿದ್ದಕ್ಕಾಗಿ ಸ್ತೋತ್ರ. ಇವರಿಗೆ ಫೈನಾನ್ಸಿಯಲ್ ಬ್ರೇಕ್ ಥ್ರೋ ಮಾಡಿದೆಯಪ್ಪ ಇವತ್ತು ಹೊಸದಾಗಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಭೆಯಲ್ಲಿ ಉನ್ನತಿಯಾಗಿ ಅಭಿವೃದ್ಧಿಯಾಗಿ ಕಾಣಲ್ಪಡಲಿ. ಯೇಸಪ್ಪ, ಅಂಧಕಾರ ಶಕ್ತಿಗಳೆಲ್ಲ ಮುರಿಯಲ್ಪಡಲಿ. ಸುಖ, ಸಮೃದ್ಧಿ, ಶಾಂತಿ, ಸಮಾಧಾನ, ಉಲ್ಲಾಸದಿಂದ ಇವರೆಲ್ಲರನ್ನು ಕಟ್ಟು ಯೇಸಪ್ಪ. ಯೇಸುವೆ, ಅಬ್ರಹಾಮ್, ಇಸಾಕ್, ಯಾಕೋಬನ ದೇವರೇ, ಅಬ್ರಹಾಮ್, ಇಸಾಕ್, ಯಾಕೋಬನನ್ನು ಯಾವ ರೀತಿಯಾಗಿ ಸ್ವಾಮಿ ನೀನು ಆಶೀರ್ವಾದ ಅಭಿಷೇಕದ ಮಳೆ ಇಳಿಸಿದೆ ಯೇಸಪ್ಪ. ಈ ಸಭೆಯಲ್ಲಿ ಕೂತಿದ್ದ ಮಕ್ಕಳೆಲ್ಲರ ಮೇಲೆ, ಆನ್ಲೈನ್ ನೋಡುವ ಎಲ್ಲ ಮಕ್ಕಳ ಮೇಲೆ ಇಳಿಸು. ಈ ಸಭೆಯನ್ನು ಉನ್ನತವಾಗಿ ಅಭಿವೃದ್ಧಿ ಪಡೆದಿ ಸ್ವಾಮಿ. ನಿನ್ನ ಲಾಕಗೊಂಡ ಆತ್ಮಗಳಿಗೆ ಸ್ವಾಮಿ ನಿನ್ನ ಬೆಳಕು, ನಿನ್ನ ಆತ್ಮವನ್ನು ಸುರಿಸುವಂತೆ ಕಾರ್ಯ ಮಾಡು ಯೇಸುವೆ. ಇವತ್ತಿನ ಫ್ರೈಡೆ ಫಾಸ್ಟಿಂಗ್ ಪ್ರೇಯರ್ ನೀನು ಬಲವಾಗಿ ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ ಯೇಸಪ್ಪ. ಇಲ್ಲಿ ನಿನ್ನ ಆಸರುಡನಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಹಸ್ತವಿಲ್ ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರ. ನಿನ್ನ ಪವಿತ್ರಾತ್ಮತೆಯಿಂದ ತುಂಬಿದಕ್ಕಾಗಿ ಸ್ತೋತ್ರ. ಏಂಜಲ್ ಮೂಲಕ ಇಲ್ಲಿ ತುಂಬಿ ಕಾರ್ಯ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಯೇಸಪ್ಪ. ನಮ್ಮೆಲ್ಲ ನಿನ್ನ ಕೈಗೆ ಒಪ್ಪಿಸ್ತೇನೆ ಜೀವಳ ತಂದೆ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಗಾಡ್ ಬ್ಲೆಸ್ ಯು. ಹಲ್ಲೆಲೂಯಾ.